ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತುಂಬ ರುಚಿಯಾಗಿ ಎಲ್ಲರೂ ಇಷ್ಟಪಡುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನಾನೊಂದು 2-3 ರೀತಿಯಾಗಿ ಪಲಾವ್ನ ಮಾಡ್ತೀನಿ. ಅದರಲ್ಲಿ ಒಂದು ರೀತಿಯನ್ನು ಈಗ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಸ್ವಲ್ಪ ಬೀನ್ಸು, ನೆನೆಸಿರೋ ಬಟಾಣಿ ಕಾಳು, ಕ್ಯಾರೆಟು, ನೋಲ್ಕೋಲು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಅರ್ಧ ಇಂಚ್ ಶುಂಠಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, ಒಂದು 10-12 ಹಸಿಮೆಣಸಿನಕಾಯಿ, ಪಲಾವ್ ಎಲೆ, 2 ಅನಾನಸ್ ಫ್ಲವರು, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಒಂದೊಂದು ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ. ಈಗ 1-2 ದೊಡ್ಡ ಈರುಳ್ಳಿ, 1 ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ. ಈಗ ಒಂದು ಜಾರ್ಗೆ ಹಸಿಮೆಣಸಿನಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಮತ್ತು ಪುದೀನ ಮತ್ತು ಕೊತ್ತಂಬರಿನ ಸ್ವಲ್ಪ ನೋಡಿ ಈ ರೀತಿ ಮುರಿದ್ಬಿಟ್ಟು ಜಾರ್ಗೆ ಸೇರಿಸ್ಕೊಳ್ಳಿ. ಇಲ್ಲ ಕಟ್ ಮಾಡಿ ಕೂಡ ನೀವು ಸೇರಿಸ್ಬೋದು. ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡಿ. ನೋಡಿ ಹೀಗೆ. ಈಗ ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳಿ. ಅಂದರೆ ಪಲಾವ್ ಸಾಮಾನು ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನೋಡಿ ಈಗ ಆಗಿದೆ, ಇಷ್ಟು ಸಾಕು. ಈಗ ಕಟ್ ಮಾಡಿರುವಂಥ ಎಲ್ಲ ತರಕಾರಿಗಳು ಮತ್ತು ಬಟಾಣಿನ ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಿಮಗಿನ್ನೂ ಜಾಸ್ತಿ ತರಕಾರಿ ಬೇಕಂದರೆ ಕೂಡ ನೀವು ಸೇರಿಸ್ಕೋಬೋದು. ನಾನಿಲ್ಲಿ 3 ರೀತಿ ತರಕಾರಿಗಳನ್ನ ಸೇರಿಸಿದ್ದೀನಿ. ನೀವು ತೊಂಡೆಕಾಯಿ, ಹೀರೆಕಾಯಿ ಕೂಡ ಸೇರಿಸ್ತಾರೆ ಕೆಲವೊಬ್ಬರು. ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತರಕಾರಿಗಳು ಎಣ್ಣೆನಲ್ಲೇ ಒಂದು 1/4 ಭಾಗದಷ್ಟು ಫ್ರೈ ಆಗಬೇಕು. ಆ ರೀತಿ ಸ್ವಲ್ಪ ಮೀಡಿಯಮ್ ಉರಿನ ಇಟ್ಬಿಟ್ಟು ಬಾಡಿಸ್ಕೊಳ್ಳಿ. ಈಗ ನಾವು ರುಬ್ಬಿದ್ವಲ್ಲ ಆ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಮತ್ತು ಜಾರಿಗೆ ಇವಾಗಲೇ ನೀರು ಹಾಕಿಬಿಟ್ಟು ಸೇರಿಸ್ಕೊಳ್ಳೋಕೆ ಹೋಗ್ಬಿಡಿ. ಬರೀ ಮಸಾಲೆ ಮಾತ್ರ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಆ ಮಸಾಲೆ ಎಲ್ಲ ಎಣ್ಣೆನಲ್ಲಿ ಫ್ರೈ ಆಗಿ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಸಾಕು. ಇವಾಗಲೇ ನೀರು ಸೇರಿಸ್ಬಿಟ್ರೆ ಆ ಮಸಾಲೆ ಬೇಗ ಬೇಯೋಲ್ಲ, ತುಂಬ ಟೈಮ್ ತಗೊಳ್ಳುತ್ತೆ, ಅದು ಹಸಿ ವಾಸನೆ ಹೋಗಲ್ಲ. ಹಾಗಾಗಿ ಬರೀ ಮಸಾಲೆ ಮಾತ್ರ ಬೇಯಿಸ್ಕೊಳ್ಳಿ. ನೋಡಿ ಈಗ ಎಣ್ಣೆ ಬಿಟ್ಟಿದೆ. ಇವಾಗ ರುಬ್ಬಿರೋ ಜಾರ್ಗೆ ನೀರು ಹಾಕಿಬಿಟ್ಟು ಆ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಕೈ ಆಡಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಪಲಾವು. ಈ ರೀತಿಯಾಗಿ ಕೂಡ ಮಾಡ್ಬೋದು. ನಾನು ರುಬ್ದಿರ ಕೂಡ ಹಾಗೆ ಮಾಡ್ತೀನಿ. ಆ ಪಲಾವ್ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಈಗ ಕಟ್ ಮಾಡಿರೋ ಅಂಥ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಲ ಹೀಗೆ ಕೈ ಆಡಿಸಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಟೊಮೆಟೊ ಬೇಯೋಕ್ಕೆ ಬಿಡಿ. ಅಂದರೆ ಟೊಮೆಟೊ ಮೆತ್ತಗಾಗಬೇಕು. ಈಗ ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ ಟೊಮೆಟೊ ಎಲ್ಲ ಬೆಂದಿದೆ. ನಾನು ಇದಕ್ಕೆ ಇಲ್ಲಿ ಧನಿಯಾ ಪುಡಿ ಆಗಲಿ ಅಥವಾ ಗರಂ ಮಸಾಲ ಆಗಲಿ ಬಳಸಿಲ್ಲ. ಈಗ 1 ಗ್ಲಾಸ್ ಅಳತೆನಲ್ಲಿ ನಾನು ನೀರನ್ನ ತೊಗೊಳ್ತಾ ಇದ್ದೀನಿ. ಅಂದರೆ ಅಕ್ಕಿನ ಅದೇ ಗ್ಲಾಸ್ನಲ್ಲಿ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ 2 ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ. ಈಗ ಒಂದು ಪಾತ್ರೆಗೆ 1 ಗ್ಲಾಸ್ ಅಕ್ಕಿ ತೊಗೊಂಡು ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಅಷ್ಟರಲ್ಲಿ ಅಲ್ಲಿ ನೀರು ಕೂಡ ಕುದೀತಾ ಇರುತ್ತೆ. ನೋಡಿ ಒಂದು 2-3 ಸಲ ತೊಳ್ಕೊಂಡ್ಬಿಡಿ. ನೋಡಿ ಈಗ ಈ ಕಡೆ ನೀರು ಕುದೀತಾ ಇದೆ. ಇವಾಗ ತೊಳೆದಿರೋ ಅಂಥ ಅಕ್ಕಿನ ಅದಕ್ಕೆ ಸೇರಿಸ್ಕೊಳ್ಳಿ. ಒಂದು ಸಲ ಕೈ ಆಡಿಸಿ ಉಪ್ಪು ಸರಿ ಇದೆಯಾ ಅಂತ ಒಂದು ಸಲ ಸ್ವಲ್ಪ ಈ ರೀತಿ ತೊಗೊಂಡು ಚೆಕ್ ಮಾಡಿ. ನಾನಿಲ್ಲಿ ಕರೆಕ್ಟಾಗಿತ್ತು ಹಾಗಾಗಿ ಸೇರಿಸಿಲ್ಲ. ಕಡಿಮೆ ಇದ್ದರೆ ನೀವು ಸೇರಿಸಿ. ಒಂದು 2-3 ನಿಮಿಷ ಅಕ್ಕಿ ಹಾಕಿದ್ಮೇಲೆ ಇದನ್ನು ಕುದಿಯೋಕ್ಕೆ ಬಿಡಿ. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಅನ್ನ ಒಂದು ಕಡೆ, ಮಸಾಲೆ ಒಂದು ಕಡೆ ಆಗಲ್ಲ, ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಊರಿನಲ್ಲಿ 1 ವಿಸಿಲ್ ಬರ್ಸ್ಕೊಳ್ಳಿ ಸಾಕು. ಅನ್ನ ಬೆಂದಿರುತ್ತೆ. ನೋಡಿ ಈಗ 1 ವಿಸಿಲ್ ಬಂತು. ವಿಸಿಲೆಲ್ಲ ಗಾಳಿ ಹೋದ್ಮೇಲೆ ಒಂದು ಸಲ ಗಾಳಿ ಹೋಗಿದೆಯಾ ಅಂತ ಚೆಕ್ ಮಾಡಿ ಲಿಡ್ನ ಓಪನ್ ಮಾಡಿ. ನೋಡಿ ರುಚಿಯಾಗಿರುವಂಥ ಪಲಾವ್ ರೆಸಿಪಿ ರೆಡಿ ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ರುಚಿಯಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ರೆಸಿಪಿನ ಶೇರ್ ಮಾಡ್ತೀನಿ. ಧನ್ಯವಾದ.